Hello my dear students, how to download your answer copy for revaluation and retotaling. For both you have to download your answer copy step by step. ನಾನು explain ಮಾಡ್ತಾ ಹೋಗ್ತೀನಿ. You will end up having no confusion but full clarity. So let's begin. For that, first you need to visit ನಮ್ಮ ಕರ್ನಾಟಕ ಗವರ್ಮೆಂಟಿನ SSLCಯ ಒಂದು ವೆಬ್ಸೈಟ್ ಇದೆ. ಏನದು? KSEAB.karnataka.government.in ಕಾಣ್ತಾ ಇದೆ ಅಲ್ವಾ? ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀರಾ. ಕ್ಲಿಕ್ ಮಾಡಿದ್ರಿ ನೆಕ್ಸ್ಟ್ ಏನ್ ಬರುತ್ತೆ ಇಲ್ಲಿ ಸುದ್ದಿ ಅಂತ ಹೇಳಿ ಬರುತ್ತೆ, ಮತ್ತಷ್ಟು ಓದಿ ಅಂತ ಹೇಳಿ ಬರುತ್ತೆ. ಅದಕ್ಕೆ ಕ್ಲಿಕ್ ಮಾಡಿದ್ರಿ ಬೇಕಾದಷ್ಟು ಅಪ್ಡೇಟ್ಸ್ಗಳು ಇವತ್ತಿನ ದಿನನೇ ಬಂದಿದೆ. ಅದರಲ್ಲಿ ನಾನ್ ಕ್ಲಿಕ್ ಮಾಡ್ತಾ ಇದ್ದೀನಿ SSLC 2025 ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಮರು ಎಣಿಕೆ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಅಥವಾ ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ. ನೀವು ಕೂಡ ಅಲ್ಲೇ ಹೋಗಿ ಕ್ಲಿಕ್ ಮಾಡಬೇಕು. ಯಾವಾಗ ಕ್ಲಿಕ್ ಮಾಡ್ತೀರಾ ನಿಮಗೆ ಈ ತರದೊಂದು ಪೋರ್ಟಲ್ ಆನ್ ಆಗುತ್ತೆ. ಅದರಲ್ಲಿ ಕ್ಲಿಯರ್ ಆಗಿ ಅವ್ರು ಮೆನ್ಷನ್ ಮಾಡಿದ್ದಾರೆ ದಟ್ ಇಲ್ಲಿ ನೋಡಿ ಈವೆಂಟ್ಗಳು ಏನೇನು ನಡೀತಾ ಇದೆ ಅಂತ ಹೇಳಿ. ಯಾರೆಲ್ಲ ಆನ್ಲೈನ್ ಅಲ್ಲೇ ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡಬೇಕು. ಆನ್ಲೈನ್ ಅಲ್ಲಿ ಯಾರೆಲ್ಲ ಫೋಟೋ ಕಾಪಿ ಅಪ್ಲೈ ಮಾಡ್ತಿದ್ರ 2ನೇ ತಾರೀಕು ಮೇ ಅಂದ್ರೆ ಇವತ್ತಿನ ದಿನದಿಂದ 7ನೇ ತಾರೀಕು ಮೇ ವರೆಗೂ ಕೂಡ ನೀವು ಫೋಟೋ ಕಾಪಿಗೆ ಆನ್ಲೈನ್ ಅಪ್ಲಿಕೇಶನ್ಸ್ ನ ಹಾಕೊಳ್ಬಹುದು. 7th ಗೆ ಲಾಸ್ಟ್ ಡೇಟ್ ಆಗುತ್ತೆ. ಅದಾಗಿದ ನಂತರ ಯು ಕೆನ್ ನಾಟ್ ಅಪ್ಲೈ ಥ್ರೂ ಆನ್ಲೈನ್. Okay, so you can apply online application from 2nd May till 7th May. Photocopy apply ಮಾಡ್ಲಿಕ್ಕಿರುವಂತಹ ಪ್ರಾಸೆಸ್ ಇದು. ನೆಕ್ಸ್ಟ್ ಇನ್ನೇನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಹೌ ಟು ಡೂ ಇಟ್. ಸಿ ಅಂಟಿಲ್ ಐ ಟೀಚ್ ಯು ಫುಲ್, ಡು ನಾಟ್ ಟ್ರೈ ಇನ್ ಬಿಟ್ವೀನ್ ಬಿಕಾಸ್ ಯು ವಿಲ್ ಗೆಟ್ ಸ್ಟಕ್. First thing is there is a portal called as online application. Everybody can click on this online application. When you click on this online application, there will be 2 conditions like application for photocopy. Click here to know the status of application. So first you click on it and then fill your register number, SSLC register number haki. Once you add SSLC register number, you will be getting this. Okay, next page hege open agutte anta heltini. So once you fill your SSLC register number, you will be having this application for photocopy, retotaling, revaluation. Click to download photocopy and all those stuff, where you actually went with option 1 because that is the only one thing which is open today. Application of photocopy ನೀವು ಹಾಕ್ತೀರಾ. On your application for photocopy, successful payment PDF photocopy is expected to be uploaded within 5 days. 5 days ಒಳಗಡೆ ಅದು ಅಪ್ಲೋಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ನಿಮ್ಮ ಫೋಟೋ ಕಾಪಿ ಎಲ್ಲಿ ಅಪ್ಲೋಡ್ ಆಗುತ್ತೆ, ದ ಸೇಮ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ದಟ್ ಸ್ಟೇಟಸ್ ಚೆಕ್ ಮಾಡ್ತಿರಲ್ಲ ಅಲ್ಲಿ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಇಟ್ಸ್ ನಾಟ್ ದಟ್ ಇಟ್ಸ್ ಗೋಯಿಂಗ್ ಟು ಕಮ್ ಟು ಯುವರ್ ಹೋಮ್ ಪ್ರೊಬಬ್ಲಿ, ಸೊ ಯು ವಿಲ್ ಗೆಟ್ ಇಟ್ ಇನ್ ಆನ್ಲೈನ್. ನೀವು ಅಪ್ಲಿಕೇಶನ್ ಹಾಕಿದ್ರಿ ಆಯ್ತಾ, ಅವಾಗ ನೀವು ರಿಜಿಸ್ಟರ್ ನಂಬರ್ ಹಾಕಿದ್ರಿ. ವೆನ್ ಯು ಎಂಟರ್ಡ್ ಯುವರ್ ರಿಜಿಸ್ಟರ್ ನಂಬರ್, ಫೋಟೋ ಕಾಪಿ ಅಂತ ಹೇಳಿ ಯಾವಾಗ ಕ್ಲಿಕ್ ಮಾಡಿದ್ರಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಹೇಳಿ ಆಟೋ ಫೆಚ್ ಆಗುತ್ತೆ. ಅಂದ್ರೆ ತನ್ನಿಂದ ತಾನಾಗೆ ಅದು ಫೀಡ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಫೀಡ್ ಆಗಿ ಈ ತರ ಬರುತ್ತೆ. ಇದಾಗಿದ ನಂತರ ನೆಕ್ಸ್ಟ್ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸೆಲೆಕ್ಟ್ ದ ಸಬ್ಜೆಕ್ಟ್. ಸೊ ಇಷ್ಟು ಡೀಟೇಲ್ಸ್ಗಳು ಫೀಡ್ ಆಗಿರುತ್ತೆ. ನಿಮ್ಮ ಹೆಸರು, ನಿಮ್ಮ ತಾಯಿ ಹೆಸರು, ತಂದೆ ಹೆಸರು, ಸ್ಕೂಲ್ ಹೆಸರು, ಸೆಂಟರ್ ಹೆಸರು, ಟೋಟಲ್ ಮಾರ್ಕ್ಸ್ ಎಲ್ಲವೂ ಫೀಡ್ ಆಗಿರುತ್ತೆ. ಯು ಜಸ್ಟ್ ಹ್ಯಾವ್ ಟು ಕ್ಲಿಕ್ ಆನ್ ಟು ದ ಸಬ್ಜೆಕ್ಟ್ ಹೂಸ್ ಫೋಟೋ ಕಾಪಿ ಯು ವಾಂಟ್ ಟು ಡೌನ್ಲೋಡ್. ಸೊ ಸೇ ದಟ್ ಈ ಒಂದು ಸ್ಟೂಡೆಂಟ್ ಮ್ಯಾಥ್ಸ್ ಇದು ಫೋಟೋ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದಾನೆ, ಎಸ್ ಅಂತ ಹೇಳಿ ಕ್ಲಿಕ್ ಮಾಡಿದ್ದಾನೆ. ಅದಾಗಿದ ನಂತರ ನೆಕ್ಸ್ಟ್ ಏನು, ಯು ಕ್ಯಾಂಡಿಡೇಟ್ ಮೊಬೈಲ್ ನಂಬರ್, ಪ್ರಾಪರ್ ಮೊಬೈಲ್ ನಂಬರ್ ಬಿಕಾಸ್ OTP ಜನರೇಟ್ ಆಗುತ್ತೆ ಅದರಲ್ಲಿ. ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಹಾಕ್ತೀರಾ, ಮತ್ತೆ ಇಮೇಲ್ ID ಆಪ್ಷನ್ಸ್ ನಲ್ಲಿ ನಿಮ್ಮ ಮೇಲ್ ಐಡಿಯನ್ನು ಕೂಡ ಕೊಡ್ತೀರಾ, ಅಡ್ರೆಸ್ ಅನ್ನ ನೀವು ಫಿಲ್ ಮಾಡ್ತೀರಾ, ಜನರೇಟ್ OTP ಅಂತ ಹೇಳಿ ಕೊಡ್ತೀರಾ. OTP ಜನರೇಟ್ ಆದಾಗ ದೆನ್ ಕಮ್ಸ್ ಎಂಟರ್ ದ ಕರೆಕ್ಟ್ OTP ಅಂಡ್ ಕ್ಲಿಕ್ ಆನ್ ದ ಸಬ್ಮಿಟ್ ಬಟನ್. ವೆನ್ ಯು ಕ್ಲಿಕ್ ಆನ್ ದ ಸಬ್ಮಿಟ್ ಬಟನ್ ಯು ವಿಲ್ ಗೆಟ್ ದಿ ಅಪ್ಲಿಕೇಶನ್ ನಂಬರ್. ಆಯ್ತಾ, ಸಬ್ಮಿಟ್ ಬಟನ್ ಹಾಕಿದಾಗ ನಿಮ್ಮ OTP ಏನು ಜನರೇಟ್ ಆಗಿರುತ್ತೆ ಅದಕ್ಕೆ 2 ಆಪ್ಷನ್ಸ್ ಇರುತ್ತೆ, ಸಬ್ಮಿಟ್ ಬಟನ್ ಅಂಡ್ ರೀಸೆಟ್ ಅಂತ ಹೇಳಿ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ಯು ವಿಲ್ ಗೆಟ್ ಅಪ್ಲಿಕೇಶನ್ ನಂಬರ್. ಈ ತರ ಅಪ್ಲಿಕೇಶನ್ ನಂಬರ್ ಇರುತ್ತೆ. ನೋಟ್ ಡೌನ್ ದಿ ಅಪ್ಲಿಕೇಶನ್ ನಂಬರ್ ಫಾರ್ ದ ಫರ್ದರ್ ರೆಫರೆನ್ಸ್ಗೆ ನೀವು ಅಪ್ಲಿಕೇಶನ್ ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ತೀರಾ. ದೆನ್ ಇಟ್ ಕಮ್ಸ್ ಟು ಪೇಮೆಂಟ್ ಪಾರ್ಟ್. So if you are doing offline payment, like literally you're going to the bank to pay the challan, then these are the procedure you need to follow. Listen to me carefully. Yarella parents galu offline payment choose ಮಾಡ್ಕೋತೀರಾ, you can choose here application number ಹಾಕ್ತೀರಾ, payment type cash payment ಅಂತ ಹೇಳಿ ಹಾಕ್ತೀರಾ, through challan. ಆನ್ಲೈನ್ ಪೇಮೆಂಟ್ ಮಾಡೋರು ಆನ್ಲೈನ್ ಪೇಮೆಂಟ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ. ಎನಿ ಒನ್ ಯು ಕ್ಯಾನ್ ಸೆಲೆಕ್ಟ್. ಓಕೆ, ಇಫ್ ಯು ಆರ್ ಸೆಲೆಕ್ಟಿಂಗ್ ಆಫ್ಲೈನ್ ಅಥವಾ ಕ್ಯಾಶ್ ಪೇಮೆಂಟ್ ಅಂಡ್ ದೆನ್ ಕ್ಲಿಕ್ ಆನ್ ಸಬ್ಮಿಟ್ ಬಟನ್, ನೀವೇನೆಲ್ಲ ಮಾಡ್ತೀರಾ, see you have to choose the center to pay selecting anyone. ನೀವೇನ್ ಮಾಡಬೇಕು,
ಕ್ಯಾಶ್ ಪೇಮೆಂಟ್ ಅಲ್ವಾ, ಎಲ್ಲಿ ಹೋಗಿ ಕ್ಯಾಶ್ ಪೇ ಮಾಡ್ತೀರಾ? ಯು ಕ್ಯಾನ್ ಈದರ್ ಗೋ ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, UBI ಹೋಗ್ಬೋದು, ಇಲ್ಲ ಕರ್ನಾಟಕ ಒನ್ ಆಪ್ ನಲ್ಲಿ ನೀವು ಇದು ಮಾಡ್ಬೋದು, ಇಲ್ಲಾಂದ್ರೆ ಬ್ಯಾಂಗ್ಳೂರ್ ಒನ್ ಅಂತ ಹೇಳೋ ಕಡೆಗೆ ನೀವು, ಇದೆಲ್ಲ ಕೂಡ ಆಪ್ ಮಕ್ಕಳೇ. ಕರ್ನಾಟಕ ಒನ್, ಬ್ಯಾಂಗ್ಳೂರ್ ಒನ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಅ ಬ್ಯಾಂಕ್ ಇನ್ ವಿಚ್ ಯು ಕ್ಯಾನ್ ಗೋ ಅಂಡ್ ಪೇ. ಕರ್ನಾಟಕ ಒನ್ ಅಂಡ್ ಬ್ಯಾಂಗ್ಳೂರ್ ಒನ್ ಅಂತ ಹೇಳೋ ಸೆಂಟರ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಎನಿವೇ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳುವಂಥದ್ದು ಇಸ್ ಅ ಬ್ಯಾಂಕ್ ಸೆಂಟರ್ ಅಂತ ಐ ನೋ ಇಟ್. ಹಾಗಾಗಿ ಯು ಕ್ಯಾನ್ whomever is paying ಆಫ್ಲೈನ್, ನೀವು ಇಲ್ಲಿ ಹೋಗಿ ಫಸ್ಟ್ಗೆ ಆ ಸೆಂಟರ್ ಹೆಸರಾಗ್ತೀರಾ, ಚೂಸ್ ದ ಬ್ಯಾಂಕ್ ಟು ಪೇ. ಕರ್ನಾಟಕ ಒನ್, ಬ್ಯಾಂಗ್ಳೂರ್ ಒನ್ ಅಂತ ಹೇಳೋ ಬ್ಯಾಂಕ್ ಇಂದ ಪೇ ಮಾಡಿದ್ರೆ ಜನರೇಟ್ ಚಲನ್ ಅಂತ ಹೇಳಿ ಬರುತ್ತೆ. ಚಲನ್ ಜನರೇಟ್ ಆಗುತ್ತೆ. ಕ್ಲಿಕ್ ಆನ್ ದ ಜನರೇಟ್ ಚಲನ್ ಬಂದಾಗ PDF ಬರುತ್ತೆ, ನೀವು ಅದನ್ನ ಸೇವ್ ಮಾಡ್ಕೊಳ್ತೀರಾ. ಟೇಕ್ ಅ ಪ್ರಿಂಟ್ ಔಟ್ ಆಫ್ ಯುವರ್ ಚಲನ್ PDF ಅಂಡ್ ಪೇ ದ ರಿಕ್ವೈರ್ಡ್ ಅಮೌಂಟ್ ಇನ್ ಅ ಪರ್ಟಿಕ್ಯುಲರ್ ಪೇಮೆಂಟ್ ಸೆಂಟರ್. ನೀವು ಆ ಬ್ಯಾಂಕಿಗೆ ಹೋಗ್ತೀರಾ, ಆ ಬ್ಯಾಂಕಿಗೆ ಈ ಚಲನ್ ಒಂದು ಜೆರಾಕ್ಸ್ ಕಾಪಿ ಜೊತೆಗೆ ಹೋಗಿ ಅಲ್ಲಿ ಪೇ ಮಾಡ್ತೀರಾ. ಇದು ನಿಮ್ಮ ಆಫ್ಲೈನ್ ಇದು ಪೇಮೆಂಟ್ ಆಯ್ತು. ಯಾರೆಲ್ಲ ಟೀಚರ್ಸ್ಗಳು ಅಥವಾ ಯಾರೆಲ್ಲ ಸ್ಟೂಡೆಂಟ್ಸ್ಗಳು, ಯಾರೆಲ್ಲ ಪೇರೆಂಟ್ಸ್ಗಳು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಬೇಕು ಅಂತ ಇದ್ದೀರಾ, ಯು ಕ್ಯಾನ್ ಆಕ್ಚುಲಿ ಡೂ ದಿಸ್. ಕ್ಲಿಕ್ ಆನ್ ಆನ್ಲೈನ್ ಪೇಮೆಂಟ್. ಇನಿಷಿಯಲಿ ಕ್ಯಾಶ್ ಪೇಮೆಂಟ್ ಅಥವಾ ಆನ್ಲೈನ್ ಪೇಮೆಂಟ್ ಅಲ್ಲಿ ಯು ಆರ್ ಕ್ಲಿಕಿಂಗ್ ಆನ್ ಆನ್ಲೈನ್ ಪೇಮೆಂಟ್ ಅಂಡ್ ಫಾಲೋಡ್ ಬೈ ಮೇಕ್ ಪೇಮೆಂಟ್ ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಪೇ ನೌ ಅಂತ ಹೇಳಿ ಕೊಡ್ತಾರೆ. ಸೊ ಯು ಕ್ಯಾನ್ ಪೇ, select any one of the pay mode to complete your part. ಸೊ ನಿಮಗೆ ಪೇ ಮೋಡ್ ಇರುತ್ತೆ ಅದರಲ್ಲಿ, ಲೈಕ್ ಕರ್ನಾಟಕ ಒನ್ ಅಂತ ಹೇಳೋ ಆ್ಯಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ತರ ಲೋಗೋ ಇರುತ್ತೆ ಅದಕ್ಕೆ. ಪ್ಲೇ ಸ್ಟೋರಿಗೆ ಹೋದ್ರೆ ಕರ್ನಾಟಕ ಒನ್ ಅಂತ ಹೇಳೋ ಆಂಡ್ರಾಯ್ಡ್ ಫೋನಿಗೆ ಇದು ಸಪೋರ್ಟ್ ಆಗುತ್ತೆ. ಓಕೆನಾ? ಸೊ ಆಂಡ್ರಾಯ್ಡ್ ಫೋನಿಗೆ ಇದು ಸಪೋರ್ಟ್ ಆಗುತ್ತೆ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ರೂ ದ್ಯಾಟ್ ಆ್ಯಪ್ ಅದು ಆಟೋ ರೀಡೈರೆಕ್ಟ್ ಆಗುತ್ತೆ. ನೀವು ಹೇಗೆ ಫೋನ್ ಪೇ, GPay ಥ್ರೂ ಪೇ ಮಾಡ್ತೀರಾ, ಅದೇ ತರ ಕರ್ನಾಟಕ ಒನ್ ಆ್ಯಪ್ ಥ್ರೂ ಕೂಡ ನೀವು ಇದನ್ನ ಪೇ ಮಾಡ್ಬೋದು. ಆಯ್ತಾ? Note, while applying through online payment mode, don't refresh the page or click the back button until your transaction gets complete. Here completes your online application process for photocopy. After receiving the message regarding the uploading of soft copy of your answer script to your register number, you can download the photocopy from the website as given below. Tumba ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. Once your answer sheet gets uploaded in the website ನಲ್ಲಿ ಅದು ಅಪ್ಲೋಡ್ ಆಗುತ್ತೆ, ನಿಮ್ಮ ಫೋನಿಗೆ ಮೆಸೇಜ್ ಬರುತ್ತೆ. ಸೊ ದೆನ್ ಥ್ರೂ ದ ವೆಬ್ಸೈಟ್ ಇಟ್ ಸೆಲ್ಫ್ ಯು ಕ್ಯಾನ್ ಡೌನ್ಲೋಡ್ ಇಟ್. ಓಕೆ, ನಿಮ್ಮ ಫೋನಿಗೆ ನಂಬರ್ ಬರುತ್ತೆ. ಅವಾಗ ನೀವು ಇದೇ ಜಾಗದಲ್ಲಿ ಹೋಗ್ತೀರಾ, ಅದೇ ಲಿಂಕ್ ಅನ್ನ ಯೂಸ್ ಮಾಡ್ಕೊಳ್ತೀರಾ. ಲಿಂಕ್ ಅನ್ನ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ. ದಾಟ್ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಕಾಪಿಯನ್ನ ಏನ್ ಮಾಡ್ಕೊಳ್ಬಹುದು, ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ದಟ್ಸ್ ಅಬೌಟ್ ಹೌ ಟು ಡೌನ್ಲೋಡ್ ದ ಫೋಟೋ ಕಾಪಿ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಬಿ guiding you how to apply for the revaluation and retotaling. Okay, thank you so much students for watching this video. I wish you all the best and start applying for your photocopy. And one more thing, whomever wants to attempt the second exam, please, that's not through online, that is through offline. You have to approach your principal for applying the second attempt of Karnataka board exam. That's it. Take care. Bye bye.